ಬಗ್ಗೆ ಕವಿತೆಗಳನ್ನ ಬರ್ದಿದ್ದೀನಿ. ಅವ್ರ ಪುಣ್ಯ ಸ್ಮರಣೆ ಬಗ್ಗೆ ಬರ್ದಿದ್ದೀನಿ. ಇಂದು ಕಲಿಯುಗ ಪರಮಾತ್ಮನ ಪುಣ್ಯ ಸ್ಮರಣೆ, ಇಂದು ಕಲಿಯುಗ ಪರಮಾತ್ಮನ ಪುಣ್ಯ ಸ್ಮರಣೆ. ಆ ಭಗವಂತನಿಗೆ ಇರಲಿಲ್ಲ ಅನ್ಸುತ್ತೆ ಸ್ವಲ್ಪವೂ ಕರುಣೆ. ಎಲ್ಲೆಲ್ಲಿಯೂ ನಡೀತಿದೆ ನಿಮ್ಮ ಹೆಸರಲ್ಲಿ ಅನ್ನ ಸಂತರ್ಪಣೆ. ಕರ್ನಾಟಕದಲ್ಲೆಲ್ಲ ಈ ದಿನ ನಿಮ್ಮದೇ ಪುಣ್ಯ ಸ್ಮರಣೆ. ಆ ದೇವರಿಗೆ ಇರಲಿಲ್ಲ ಅಪ್ಪುವಿಗೆ ಪೂರ್ಣ ಆಯಸ್ಸು ಕೊಡುವ ಯೋಗ್ಯತೆ. ಆ ದೇವರಿಗೆ ಸಹ ಇರಲಿಲ್ಲ ಅಪ್ಪುವಿಗೆ ಪೂರ್ಣ ಆಯಸ್ಸು ಕೊಡುವ ಯೋಗ್ಯತೆ. ಅಪ್ಪು ಕೊಟ್ಟಿದ್ದೀರಿ ನೀವು ದಾನ ಧರ್ಮಕ್ಕೆ ಹೆಚ್ಚು ಆದ್ಯತೆ. ಅಪ್ಪು ಕೊಟ್ಟಿದ್ದೀರಿ ನೀವು ದಾನ ಧರ್ಮಕ್ಕೆ ಹೆಚ್ಚು ಆದ್ಯತೆ. ಸ್ವಲ್ಪ ವರ್ಷ ಬದುಕಿದರೂ ನಿಮ್ಮ ಜೀವನವಾಗಿದೆ ಸಾರ್ಥಕತೆ. ನಿಮ್ಮ ನಗುವ ನೆನೆದರೆ ನಮಗಾಗುವುದು ಎಲ್ಲಿಲ್ಲದ ವ್ಯತೆ. ಅಪ್ಪು ನೀವು ಕರುನಾಡಲ್ಲದೆ ಹೊರನಾಡುಗಳು ಮೆಚ್ಚಿದ ಅರಸು. ಅಪ್ಪು ನೀವು ಕರುನಾಡಲ್ಲದೆ ಹೊರನಾಡುಗಳು ಮೆಚ್ಚಿದ ಅರಸು. ಗೆದ್ದಿದ್ದೀರಿ ಕೋಟ್ಯಾಂತರ ಅಭಿಮಾನಿಗಳ ಮನಸ್ಸು. ಏಕಾದರೂ ಬಂತು ಆ ದೇವರಿಗೆ ನಿಮ್ಮ ಮೇಲೆ ಮುನಿಸು. ಆ ಭಗವಂತನಿಗೆ ಬಂತೆಂದು ಕಾಣುತ್ತೆ ಹೊಟ್ಟೆ ಕಿಚ್ಚು ನಿಮ್ಮ ನೋಡಿ ಅತಿಯಾದ ಯಶಸ್ಸು. ಅಪ್ಪು ಸರ್ನ ರಿಯಲ್ ಲೈಫ್ ಅಲ್ಲಿ ನೋಡಕ್ ಆಗ್ಲಿಲ್ಲ, ಇವಾಗ್ಲಾದ್ರೂ ನೋಡೋಣ ಅಂತ ಬಂದ್ವಿ. ಆಮೇಲೆ ಸೂರಜ್ ಕುಮಾರ್ ತುಂಬಾ ಇಷ್ಟ ನಮಗೆ. ಫ್ಯಾಮಿಲಿ ಎಲ್ಲಾರನ್ನು ನೋಡಿದ್ವಿ, ಖುಷಿ ಆಯ್ತು ಸರ್. ನಾವು 3 ಜನ ಬಂದಿದೀವಿ, ಚಿಕ್ಕಮಂಗ್ಳೂರಿಂದ ಬಂದಿದ್ದೀವಿ ಸರ್. ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜ್ಕುಮಾರ್. ಜೈ ಪವರ್ ಸ್ಟಾರ್ ಅಪ್ಪು ಸರ್. ನಾವು ಗುಲ್ಬರ್ಗದಿಂದ ಬಂದಿರೋದು. 3 ವರ್ಷ ಆಯ್ತು. ಈ ವರ್ಷಕ್ಕೆ 4 ವರ್ಷ ಆಯ್ತು. ಸೊ ಅವಾಗ ಬರ್ತಾ ಇದೀವಿ. ಬಟ್ ಅಪ್ಪು ಸರ್ ಅಂದ್ರೆ ತುಂಬಾ ಮಿಸ್ ಮಾಡ್ಕೋತಾ ಇದೀವಿ. ಏನ್ ಹೇಳ್ಬೇಕಂತ ಮಾತೇ ಬರ್ತಾ ಇಲ್ಲ. ಐ ಲವ್ ಯು ಅಪ್ಪು ಸರ್, ಐ ಮಿಸ್ ಯು. ಸರ್, ನಾವು ಉತ್ತರ ಕರ್ನಾಟಕ ಯಾದಗಿರಿಯಿಂದ ಬರ್ತಾ ಇದ್ದೀವಿ. ಪ್ರತಿ ವರ್ಷನೂ ಈ ಒಂದು ದಿನದಂದು ನಾವು ಬಂದು ಅಪ್ಪು ಸರ್ ಅವರಿಗೆ ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದೀವಿ ಸರ್. ನಾವು ನಮ್ಮ ಫ್ರೆಂಡ್ಸ್ 4 ಜನ ಎಲ್ಲ ಬಂದಿದ್ದೀವಿ ಸರ್. ಅಲ್ಲೆಲ್ಲ ಮೂಲತಃ ನಾವೆಲ್ಲ ಟೀಚರ್ಸ್, ಸ್ಕೂಲ್ ಟೀಚರ್ಸ್. ಬಟ್ ಇದನ್ನ ಎಲ್ಲೇ ಇದ್ರು ಕೂಡ ನಾವು ಬಂದು ಅಪ್ಪು ಬಾಸ್ ಅವರಿಗೆ ಒಂದು ನಮನವನ್ನು ಸಲ್ಲಿಸುವಂತ ಕೆಲಸ ಮಾಡ್ತಾ ಇದ್ದೀವಿ. ಸತತ 4 ವರ್ಷಗಳಿಂದ ಬರ್ತಾ ಇದೀವಿ. ಮಧ್ಯೆ ಬೆಂಗಳೂರಿಗೆ ಯಾವಾಗಾದ್ರೂ ಬಂದ್ರೆ ಇಲ್ಲಿಗೆ ಬಂದು ವಿಸಿಟ್ ಕೊಟ್ಟೆ ಹೋಗ್ತೀವಿ ಸರ್. ಸರ್ ಮಾಡ್ತಾ ಇದಾರೆ. ನಮ್ಮೂರಲ್ಲಿನೂ ಕೂಡ ಹಲವಾರು ಅಭಿಮಾನಿಗಳು ಇದಾರೆ ಸರ್. ಒಳ್ಳೆ ಏನು ಇವತ್ತಿನ ದಿನ ಪ್ರಸಾದ ವ್ಯವಸ್ಥೆ ಆಗಿರ್ಬೋದು, ಬಡ ಮಕ್ಕಳಿಗೆ ಏನಾದರೂ ಉಪಯೋಗ ಆಗುವಂತ ಒಂದು ಕಾರ್ಯಕ್ರಮಗಳಾಗಿರ್ಬೋದು, ಅಥವಾ ಸಸಿ ನಡುವ ಕಾರ್ಯಕ್ರಮಗಳಾಗಿರ್ಬೋದು, ಮತ್ತು ಬಡತನದಲ್ಲಿರುವಂತ ಜನರಿಗೆ ಏನಾದರೂ ಸಹಾಯಧನ ಮಾಡೋದಾಗಿರ್ಬೋದು. ಈ ತರ ಒಂದು ಅಪ್ಪು ಯುವ ಟೀಮ್ ಅಂತೇಳಿ ಇದೆ ಸರ್ ನಮ್ಮೂರಲ್ಲಿ. ಆ ಒಂದು ಸಂಘದ ವತಿಯಿಂದ ಏನಾದರೂ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಇದ್ದಾರೆ. ಅಪ್ಪು ಸಾರ್ ಬಗ್ಗೆ ಹೇಳೋದಕ್ಕೆ ಪದಗಳೇ ಸಾಲದು. ಅಪ್ಪುನೇ ದೇವರು ಆಶೀರ್ವಾದ ಕೊಡ್ಬೇಕಿತ್ತು ಅವ್ರಿಗೆ. ಇನ್ನು ಸ್ವಲ್ಪ ರಾಘವೇಂದ್ರನೇ ಅವ್ರಿಗೆ ಆಶೀರ್ವಾದ ಕೊಡ್ಬೇಕಿತ್ತು, ಬದುಕ್ಬೇಕಾಗಿತ್ತು ಅವರು. ಆದ್ರೆ ತುಂಬಾ ದುಃಖ ಇದೆ, ಏನು ಹೇಳಕ್ಕಾಗಲ್ಲ. ಥ್ಯಾಂಕ್ ಯು. ಯಾರು? ಅಪ್ಪು ವಂಶಿ ತುಂಬಾ ಇಷ್ಟ ಸರ್. ತುಂಬಾ ಮಿಸ್ ಮಾಡ್ಕೊತಾ ಇದೀನಿ ಅಪ್ಪು ಸರ್. ನಂಗೆ ತುಂಬಾ ಇಷ್ಟ ಸರ್. ಅಂದ್ರೆ ಅವ್ರ ಈ ತರ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ. ತುಂಬಾ ದುಃಖ ಆಗ್ತಾ ಇದೆ ಈ ಟೈಮ್ ಬಂದಾಗ. ನಾನು ಅನ್ಕೊಂಡಿಲ್ಲ ಈ ತರ ಆಗುತ್ತೆ ಅಂತ. ಲವ್ ಯು ಅಪ್ಪು ಸರ್. ಲಕ್ಷ್ಮೀ ದೇವಿ ಇಲ್ಲ ಸರ್. ಯಾವಾಗ್ಲೂ ಬರ್ತಾ ಇರ್ತೀನಿ ಅನ್ಕೊಂಡಾಗೆಲ್ಲ. ತುಂಬಾ ಇಷ್ಟವಾದ ಚಿತ್ರ ಯಾವುದು? ಎಲ್ಲಾ ಫಿಲಮು ಇಷ್ಟ, ಡ್ಯಾನ್ಸ್ ಇಷ್ಟ, ಎಲ್ಲ ಇಷ್ಟ ಸರ್. ಅವ್ರ ಬಗ್ಗೆ ಏನ್ ಹೇಳೋದ್ ಹೇಳ್ರಿ, ಹೇಳಕ್ಕಂತೂ ಮಾತೇ ಇಲ್ಲ. ಅಷ್ಟು ಅವರು ಮಾತ್ ಕಡೆ ಇಲ್ಲ. ಹುಟ್ಟಿದ್ರೆ ಅಂತ ಸಾಯ್ಬೇಕು ಅಷ್ಟೇನೆ, ಇನ್ನೇನು ಇಲ್ಲ. ಹುಟ್ಟಿದ್ರೆ ಅಂತ ಮಕ್ಳು ಹುಟ್ಟಬೇಕು. ಯಾವ್ದೇ ಅಪ್ಪ ಅಮ್ಮಗಾಗ್ಲಿ ಅಂತ ಮಗ ಹುಟ್ಟಬೇಕು. ಕರ್ನಾಟಕ ಒಂದ್ ಒಳ್ಳೇದ್ ಮಾಡೋಗಿದ್ದಾರೆ. ಅದನ್ನ ಎಲ್ಲ ಜನ ಉಳಿಸ್ಕೊಂಡು ಹೋಗ್ಬೇಕು. ಅವ್ರು ಮಾಡ್ರ ಸುಮ್ನೆ ಇಲ್ಲಿ ಮೊಬೈಲ್ ಟಿವಿಲೆಲ್ಲ ಹೇಳೋದು ಸುಮ್ನಾಗೋದಲ್ಲ. ಅದನ್ನ ನಡೆಸ್ಕೊಂಡು ಹೋಗ್ಬೇಕು, ಕಾರ್ಯಕರ್ತೆ ಮಾಡ್ಬೇಕು. ಅವಾಗ್ಲೇನೆ ನಾವು ಅವ್ರು ಮಾಡಿದಕ್ಕೂ ಸಾರ್ಥಕ ನಾವು ಉಳಿಸ್ಕೊಂಡು ಹೋದ್ರೆ. ಅದೇ ನಾವ್ ಅಷ್ಟೇ ಹೇಳೋದು. ಅವ್ರ ಮನೆಯವರಿಗೆ ದೇವ್ರು ಶಾಂತಿ ಕೊಡ್ಲಿ ಅಂತ ನಾವ್ ಕೇಳ್ಕೊತೀವಿ. ಅಪ್ಪವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಯಾವ ಮಾತು ಇಲ್ಲ ಸರ್. ಯಾಕಂದ್ರೆ ಎಲ್ಲ ನಡೆಯೋ ದಾರಿ ಇದೆ ನಮ್ಗೆ ಅಷ್ಟೇನೆ. ದಾರಿ ತೋರ್ಸ್ಕೊಟ್ಟಿದ್ದಾರೆ, ನಾವು ನಡಿಬೇಕು ಅಷ್ಟೇನೆ. ನನ್ಗಂತೂ ರಾಜ್ಕುಮಾರ್ ನೋಡ್ಬಿಟ್ರೆ ಎಲ್ಲ ರಾಜ್ಕುಮಾರ್ ತರನೇ ಇರ್ಬೋದಲ್ಲ. ನಾವ್ ಅವ್ರ ಕಲ್ತಿರೋ ದಾರಿನ ಕಲ್ಸ್ಕೊಂಡು ಹೋಗ್ಬೋದು. ನನ್ಗಂತೂ ತುಂಬಾ ಹೆಮ್ಮೆ ಇದೆ ಹೇಳ್ಬೇಕಾದ್ರೆ. ಅವ್ರ ಪುನೀತ್ ನಮಸ್ಕಾರ ಅವ್ರಿಗೆ ಹೇಳ್ಬೇಕಾದ್ರೆ. ಥ್ಯಾಂಕ್ ಯು ಸರ್. ಹೇಳ್ಬೇಕಾದ್ರೆ ಅಪ್ಪ ಅವ್ರ ಬಗ್ಗೆ ಏನ್ ಹೇಳ ಸರ್, ತುಂಬಾ ಒಳ್ಳೆಯವರು. ನಮ್ ಫ್ಯಾನು. ಏನ್ ಮಾಡೋಣ, ತುಂಬಾ ಇಷ್ಟ ನಮ್ಗೆ. ಏನ್ ಮಾಡಕ್ಕಾಗಲ್ಲ. ಎಲ್ಲಾ ಚಿತ್ರಗಳು ನೋಡಿದೀವಿ ಸರ್. ಚಿಕ್ಕ ಮಗುವಿಂದನೂ ನೋಡ್ಕೊಂಡ್ ಬಂದಿದೀವಿ. ಇವಾಗ ಇವರ ಹತ್ರ ತುಂಬಾ ಇಷ್ಟ ನಮ್ಗೆ. ಒಳ್ಳೆ ಮನುಷ್ಯ ನೋಡಕ್ ಬಂದಿದ್ದೀವಿ. ಸಮಾಧಿ ಎಲ್ಲರೂ ದೇವ್ರಿಗೆ ಹೋಗ್ತಾರೆ, ಸಮಾಧಿ ಹೇಳೋದು ಸರ್, ದೇವರು ಅಷ್ಟೇ. ನೋವಾಗುತ್ತೆ ಅವರು ಮಾಡಿರೋ ಕೆಲಸನ. ಪ್ರತಿಯೊಬ್ಬರೂ ಅದೇ ದಾರಿಯಲ್ಲಿ ನಡ್ಕೊಂಡು ಹೋದ್ರೆ ಎಷ್ಟು ಜನರಿಗೆ ಸಹಾಯ ಆಗುತ್ತೆ ಸರ್.
ಎಲ್ಲ ಸಿನಿಮಾನು ಇಷ್ಟನೇ ಸರ್, ಎಲ್ಲ ಸಿನಿಮಾ ನೋಡಿದೀವಿ. ಈಗ ನಮ್ಮ ಫೋನಲ್ಲಿ ಪ್ರತಿ ದಿನ ಮಾರ್ನಿಂಗ್ ಎದ್ದಲ್ರೆ DP ಅಲ್ಲೇ ನಾವು ಫಸ್ಟ್ ಅಲ್ಲಿ ಇಟ್ಕೊಂಡಿದೀವಿ. ಬೆಳಗ್ಗೆ ಎದ್ದು ನೋಡಿದ್ರೆ ಅವ್ರ ನೆನ್ಪು, ಪ್ರತಿ ನಿಮಿಷ ಪ್ರತಿ ಇದು ನಾವು ಮೊಬೈಲ್ ನೋಡಿದಾಗ ಅವ್ರ ನೆನ್ಪು ಬಂದೇ ಬರುತ್ತೆ. ಎಷ್ಟು ಹೇಳಿದ್ರೆ ಕಡಿಮೆನೆ ಸರ್ ಅವ್ರ ಬಗ್ಗೆ. ಸರ್ ನನ್ ನೆಕ್ಸ್ಟ್ ಮೂವಿ ಒಂದು ಪರಮಾತ್ಮ ರಿಲೀಸ್ ಆಗ್ಬೇಕು ಸರ್. ಮತ್ತೆ ಅವರು ಪ್ರತಿಯೊಂದು ಸಿನಿಮಾದಲ್ಲೂ ಒಂದು ಇನ್ಸ್ಪಿರೇಷನ್ ಮಾಹಿತಿ ಕೊಟ್ಟಿದ್ದಾರೆ. ಒಂದು ಪ್ರತಿಯೊಂದು ಇದ್ರಲ್ಲೂ ಹೌದು ಯಾವ್ದು ಚಿತ್ರ ನೋಡ್ಬಾರ್ದು ಆತರ ಏನಿಲ್ಲ. ಪ್ರತಿಯೊಂದು ಚಿತ್ರನೂ ಮನಸ್ಸಿನಿಂದ ಕುಟುಂಬ ಸಹ ಬಂದು ನೋಡೋ ಚಿತ್ರಗಳೇ ಸರ್ ಎಲ್ಲಾನು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಹೇಳ್ತಾ, ಇವತ್ತು ಅಪ್ಪು ಸರ್ ಅವರ ಪುಣ್ಯ ಸ್ಮರಣೆ ದಿನದಂದು ಅಪ್ಪು ಸರ್ ಬಗ್ಗೆ ಒಂದೆರಡು ಮಾತು ಮಾತಾಡಕ್ ಇಷ್ಟಪಡ್ತೀನಿ. ಅಪ್ಪು ಅಂದ್ರೆ ತೇಜಸ್ಸು, ಬೆಟ್ಟದ ಅವನಲ್ಲಿ ಬಿಂದಾಸು, ದೊಡ್ಡಮನೆ ಅಂದ್ರೆ ಕಿಂಗು, ವೀರ ಕನ್ನಡಿಗ ಅನ್ನೋದೇ ಟ್ರೆಂಡಿಂಗು. ಹುಟ್ಟಿದ ಗರ್ಭಗುಡಿಯಲ್ಲಿ ಬೆಳೆದಿದ್ದು ದೀಪಾಲಂಕಾರದಲ್ಲಿ ಬದುಕಿದ್ದು ಪರಮಾತ್ಮನ ಅವತಾರದಲ್ಲಿ. ಒಂದೆಂಡರಲ್ಲಿ ವಂಶಿ, ಪೃಥ್ವಿಯಲ್ಲಿ ಪ್ರೇಮದ ಗಣಿಕೆ, ಮೈತ್ರಿಯಲ್ಲಿ ಹೊಸ ಬೆಳಕು, ಆಕಾಶದಲ್ಲಿ ಮಿಲನ, ಭಕ್ತ ಪ್ರಹ್ಲಾದನ ಸಂಚಾಲನ, ಭೂಮಿಗೆ ಬಂದ ಭಗವಂತ ಭಾಗ್ಯವಂತ. ಒಂದೆಂಡರಲ್ಲಿ ಅಂಜನಿ ಪುತ್ರ, ಪೌರುಷದಲ್ಲಿ ಪರಶುರಾಮ, ನಾಟ್ಯದಲ್ಲಿ ನಡಸರ್ವಭೌಮ, ನೋವಲ್ಲಿ ನಗುವಂತ ಸರದಾರ ಈ ನಮ್ಮ ಪುನೀತ್ ರಾಜ್ಕುಮಾರ. ಆ ಸ್ವರ್ಗದಲ್ಲೇ ಸ್ಟೆಪ್ಪಕ್ತ ನಟರಾಜನ ಮೆಚ್ಚಿಸುವ ನಾಟ್ಯ ಚಕ್ರವರ್ತಿ, ಪರಮಾತ್ಮನಿಗೆ ಪ್ರಿಯವಾದ ಏಕೈಕ ಕಲಾವಿದ, ಕರ್ನಾಟಕ ರತ್ನ, ಅಭಿಮಾನಿಗಳ ಪಾಲಿಗೆ ಮುತ್ತು ರತ್ನ, ಒಂದೆಂಡಲ್ಲಿ ರತ್ನ, ತಂದೆಗೆ ತಕ್ಕ ಮಗ, ಜಗಮೆಚ್ಚಿದ ಮಗ, ಅಪ್ಪು, ಅಭಿ, ಅಜಯ್, ಅರಸು, ರಾಜ್ ದಿ ಶೋಮ್ಯಾನ್, ಯಾರು ಅವರೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ, ಕಲಿಯುಗದ ಒಡೆಯನಿಗೆ, ಮುತ್ತು ರಾಜನಿಗೆ ಧನ್ಯವಾದ. ವಸಂತ ಗೀತೆ ಆಗಿರ್ಬೋದು, ಬೆಟ್ಟದ ಹೂ ಆಗಿರ್ಬೋದು, ಆಮೇಲೆ ಚಿಕ್ಕದ್ರಲ್ಲಿ ಮಾಡಿದಾರಲ್ಲ ಭಕ್ತ ಪ್ರಹ್ಲಾದ, ಅದೆಲ್ಲ ಹಾವು ಹಾಕೊಂಡು ಹಾಡಾಡೋದು, ಆಮೇಲೆ ಅಪ್ಪಾಜಿ ಮುಂದೆ ಆ ದರ್ಬಾರದಲ್ಲಿ ಎದುರ್ಕೊಳ್ದೆ ನಿಂತ್ಕೊಂಡು ಪಾತ್ರ ಮಾಡಿರೋದು, ಅದೆಲ್ಲ ತುಂಬಾನೇ ನೋಡಿದೀವಿ ಸರ್. ತುಂಬಾ ಚೆನ್ನಾಗಿದೆ. ಅಪ್ಪು ಫಿಲಂ ಬಂದಾಗಿಂದ ಅವಾಗಿಂದ ಚಿಕ್ಕದ್ರಲ್ಲೂ ನೋಡಿದೀವಿ, ಇವಾಗೂ ಎಲ್ಲ ಒಂದ್ ಫಿಲಂ ಬಿಡಲ್ಲ. ಇವಾಗ್ಲೂ ಅಷ್ಟೇ ಟಿವಿ ಯಾವ್ದಾರು ಬೇಕಂದ್ರೆ ಯೂಟ್ಯೂಬ್ ಅಲ್ಲಿ ಹಾಕೊಂಡು ನೋಡ್ತೀವಿ. ಅವರು ಏನ್ ಮಾಡಿದಾರೆ ಅಂದ್ರೆ ಅನ್ನದಾನ ಚೆನ್ನಾಗಿ ಕಲ್ಸ್ಕೊಟ್ಟಿದ್ದಾರೆ ಜನಕ್ಕೆ. ವೇಸ್ಟ್ ಮಾಡ್ದಂಗೆ ಯಾರೇ ಆಗಿರ್ಬೋದು ಸರ್, 200 ಎಕರೆ 300 ಎಕರೆ ಎಲ್ಲ ಮಾಡಿ ಇಟ್ಕೊಂಡಿರ್ತಾರೆ. ಹೊತ್ಕೊಂಡೋಗಲ್ಲ, ಏನು ಹೊತ್ಕೊಂಡು ಹೋಗ ಕಡು ಬಡವರಿಗೆ ನೋಡಿ ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತ ನಾನು ಕೇಳ್ಕೊತೀನಿ ಸರ್. ಅವ್ರಿಗೆ ಅಪ್ಪು ಸರ್ ಮಾಡಿರೋದ್ರಲ್ಲಿ ನಾವು ಕಾಲ್ ಭಾಗಾರು ಬಾಳಿ ತೋರಿಸ್ಬೇಕು. ಸುಮ್ನೆ ಹೋಗ್ಬಿಟ್ಟು ಅಭಿಮಾನಿ ಅಂದ್ರೆ ಏನು ಪ್ರಯೋಜನ ಇಲ್ಲ ಅಲ್ವಾ ಸರ್? ಅದಕ್ಕೋಸ್ಕರ ಅವ್ರು ಬಾಳಿರೋದ್ರಲ್ಲಿ ಕಾಲ್ ಭಾಗ ಕಲ್ಸಿದ ಹೇಳ್ಕೊಟ್ಟಿದಾರಲ್ಲ, ಅದನ್ನ ಕಲಿಬೇಕು ನಾವು. ಹಿಂದೆ ಓದೋದ್ ಮರಿಲೂಬೇಕು, ಮುಂದೆ ಬರೋದ್ ಎದುರಿಸ್ಲೂಬೇಕು. ನಾವೇನ್ ಮಾಡ್ತೀವಿ ಅದು ನಮ್ ಮುಂದೆ ಬರುತ್ತೆ. ಮುಂದೆ ಯಾರಿಗೂ ಹೇಳ್ಕೋಬಾರ್ದು, ಮಾಡಿರೋದ್ನ ಮಾಡ್ಬೇಕು. ಮಾಡಿ ಇರೋರು ಒಳ್ಳೆ ತುಂಬ್ಕೊಂಡು ಏನು ಹೊತ್ಕೊಂಡು ಹೋಗ್ಬೇಡ, ಇಟ್ಬಿಟ್ಟು ಹೋಗ್ತೀರಾ. ಎಷ್ಟೋ ಜನ ಎಷ್ಟು ಕಷ್ಟ ಇದಾರೆ, ಕ್ಯಾನ್ಸರ್ ಆಗಿದ್ದಾರೆ, ಮತ್ತೆ ಜಯದೇವದಲ್ಲಿ ಆಗ್ಬೋದು, ಕಿದ್ವೇಲ್ ಆಗ್ಬೋದು, ನಿಮ್ಮನ್ಸಲ್ಲಿ ಎಷ್ಟೋ ಜನ ಬಡವರು ಇದ್ದಾರೆ, ತಿನ್ನಕ್ ಅಂದ ಇಲ್ದೇ ಇದ್ದಾರೆ. ಅವರೆಲ್ಲ ನೋಡಿ ಅವ್ರಿಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳ್ತೀವಿ ಸರ್. ನಾವು ಇಲ್ಲಿ ಯೂನಿವರ್ಸಿಟಿ ಬರ್ತಾ ಇರ್ತೀವಿ, ಅವಾಗ ಅವ್ರ ಜೊತೆ ಫೋಟೋ ಎಲ್ಲ ತೆಗೆಸ್ಕೊಂಡಿದ್ದೀನಿ ನಾನು. ಬರ್ತಾ ಇರ್ತೀವಿ. ನಮ್ಗಿದೆ ದೇವಸ್ಥಾನ, ಈ ವರ ಏನಾದ್ರು ಬೇಕಂದ್ರೆ ನಮ್ಗೆ ಒಳ್ಳೇದಾಗ ಇಲ್ಲಿ ಕೇಳ್ಕೊಂಡ್ರೆ ನಮ್ಗೆ ಒಳ್ಳೇದಾಗ ಸರ್. ಇಷ್ಟೇ, ಬೇರೆಯವರು ಬಂದು ಕೇಳ್ಕೊಳ್ಳಿ, ಒಳ್ಳೇದಂತ ಗ್ಯಾರಂಟಿ 100% ಆಗುತ್ತೆ ಸರ್. ಅಪ್ಪು ಸರ್ನ ಮರೆಯಕ್ ಆಗಲ್ಲ. ಅವ್ರನ್ನ ಟಿವಿಗೆ ಹಾಕಿದ ತಕ್ಷಣ ಯಾಕಪ್ಪ ಇವ್ರು ಹಾಕ್ತಾರೆ ಅಪ್ಪು ಸರ್ ಫೋಟೋ, ಆ ಪಿಕ್ಚರು ಅವ್ರದೇ ನಾವು ನೋಡೋದು ಸರ್. ಟಿವಿಲ್ ಬಂದ್ರೆ ಅವ್ರದೇ ನಾವು ನೋಡೋದು. ಅಪ್ಪಾಜಿದು, ಅಪ್ಪು ಸರ್ ಅವ್ರ ಫ್ಯಾಮಿಲಿ ಮಾತ್ರ, ಯಾರ್ದು ಅಷ್ಟು ಇಂಟ್ರೆಸ್ಟ್ ಪಡಲ್ಲ ನಾವು. ಆದ್ರೆ ತುಂಬಾ ಕಷ್ಟ ಆಗುತ್ತೆ ಸರ್ ಅವ್ರು ಮರೆಯಕ್ ಆಗಲ್ಲ. ದುಃಖ ಆಗುತ್ತೆ, ಹೇಳಕ್ಕೂ ಆಗೋದಿಲ್ಲ ಸರ್. ಕರ್ನಾಟಕ ಜಯಂತಿಗೆ ಇವತ್ತು ಬ್ಲಾಕ್ ಡೇ, ನಮಗೆ ಕಪ್ಪು ದಿನ ಅಂತೇಳಿ ಇವತ್ತು ನಮ್ಮ ಎಲ್ಲರ ಹೃದಯ ಗೆದ್ದ ನಮ್ಮ ಅಪ್ಪು ಸರ್ ಅವರು ಅಗಲಿರೋ 4ನೇ ವರ್ಷದ ಅವ್ರದ್ದು ಪುಣ್ಯತಿಥಿ. ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೀನಿ. ಇನ್ನೊಂದೇನಂದ್ರೆ, ನಾನು ಆಕ್ಚುಲಿ ತೆಲುಗು ಆದ್ರೂ ಕೂಡ ನಾನು ಒಂದು ಡ್ಯಾನ್ಸರು, ಅವ್ರ ಜೊತೆ ಮಾಡಿದ್ದೀನಿ. ತುಂಬಾ 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 ಖುಷಿ ಆಯ್ತು ನನಗೆ ಅವ್ರ ಜೊತೆ ಇದ್ದಾಗೆಲ್ಲ. ಬಟ್ ಅವ್ರ ಕಡೆಯಿಂದ ನನಗೆ ಏನ್ ಸಿಕ್ಕಿದೆ ಇಲ್ವೋ ಅದು ಅವ್ರಿಗೆ ಗೊತ್ತು, ನನಗ್ ಗೊತ್ತು ಅಷ್ಟೇ. ಬಟ್ ನಾನೊಂದು ಡ್ಯಾನ್ಸರು, ಯಾಕಂದ್ರೆ ನಾನು ಲಾಸ್ಟ್ ಅವ್ರದ್ದು ಸಾಂಗು ಅಪ್ಪು ಡ್ಯಾನ್ಸ್ ಅಂತ ಹೇಳ್ಬಿಟ್ಟು ಅಪ್ಪು ಡ್ಯಾನ್ಸ್ ಸಾಂಗ್ ಮಾಡಿದ್ದೆ. ಅದು ಬಿಟ್ರೆ ಅಷ್ಟೇ ಲಾಸ್ಟ್ ಅವ್ರ ಜೊತೆ ನಾನು ಮಿಂಗಲ್ ಆಗಿಲ್ಲ. ಮತ್ತೆ ಲಾಸ್ಟ್ ಶಿವಾನಂದ್ ಮಾಡಿದ್ದೆ, ಅದು ಬಿಟ್ರೆ ಇನ್ನೇನಿಲ್ಲ. ಏನಂದ್ರೆ ಇವತ್ತು 4ನೇ ಪುಣ್ಯ ಸ್ಮರಣೆ ಅಂತೇಳಿ ಇಲ್ಲಿಗೆ ಬಂದಿದ್ದೀನಿ. ನಂಗೆ ತುಂಬಾ ಇಷ್ಟು ಜನ ನೋಡಿ ತುಂಬಾ 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 ಖುಷಿ ಆಗ್ತಿದೆ. ಇದೇ ತರ ಈ ಜಾಗ ತುಂಬಾ ದೊಡ್ಡದಾಗ್ಲಿ, ಜನ ಇದನ್ನೊಂದು ತಿರುಪತಿ ಆಗೋ ಇಲ್ಲ ಇನ್ನೊಂದು ದೇವಸ್ಥಾನದಾಗೋ ನೋಡ್ಲಿ. ನಮ್ಮ ಅಪ್ಪು ಸರ್ ಯಾವಾಗ್ಲೂ ಹಿಂಗೆ ಅಜರಾಮರ ಆಗ್ಲಿ.